ತಾರೀಕು ಏನಿರುತ್ತೆ, 14ನೇ ತಾರೀಕು ಯಾವ ಹೋಮ ಇರುತ್ತೆ? ಅಣ್ಣ ಹೇಳಿ, ನೀವು ಹೇಳಿ. 13ನೇ ತಾರೀಕು ಏನೂ ಇರಲ್ಲ, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. 13ನೇ ತಾರೀಕು 6 ಗಂಟೆಗೆ ಬಂದು ಹೋಮಕುಂಡಗಳನ್ನು ಹಾಕ್ಕೊಳ್ತಾರೆ. ಬಹಳ ಮುಖ್ಯ ಎಲ್ಲರೂ ಕೇಳಿಸ್ಕೊ ಒಂದು ಎರಡು ಮಾತುಗಳು. ಬಹಳ ಮುಖ್ಯವಾಗಿ 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಂದು ಋತ್ವಿಕರೆಲ್ಲ ಗೋಮೂತ್ರ ಹಾಕ್ಕೊಂಡು ಶುದ್ಧಿ ಮಾಡ್ಕೊಳ್ತಾರೆ. ನೀವು ಅಡುಗೆ ಮಾಡಿಸೋದ್ರಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೆ ಬೆಳ್ಳುಳ್ಳಿ ಈರುಳ್ಳಿನ ಬರಲಿಸಬೇಡಿ. ಸುಬ್ರಹ್ಮಣ್ಯ ಸರ್ಪ ಶಾಂತಿ ಮಾಡಿಸ್ತಾ ಇದ್ದೀವಿ, ಸರ್ಪ ಬಲಿ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಭೂಮಿಗೆ, ಸಂತಾನಕ್ಕೆ, ಮಹದೈಶ್ವರ್ಯಕ್ಕೆ ಅವನೇ ಅಧಿಪತಿ ಅಂತ. ನನಗೂ ಚೆನ್ನಾಗಿ ಬ್ಲಡ್ ಇದ್ದಾಗ, ಒಳ್ಳೆ ಶಕ್ತಿ ಇದ್ದಾಗ ನಾನು ಅಂತಿದ್ದೆ ಆ ದೇವರು ಈ ಪೂಜೆ ಎಲ್ಲ ಸುಳ್ಳು ಅಂತ. 75 ಆದಮೇಲೆ ಯಾವಾಗ ಅಟಕಾಯಿಸ್ಕೊಂಡು ಹತ್ರ ಇದ್ದೀವಲ್ಲ, ಆವಾಗ ಅನ್ನಿಸ್ತಾ ಇದೆ ಓ ಇದೆಲ್ಲ ಮಾಡಬೇಕು ಅಂತ. ಹಾಗಾಗಿ ಬುದ್ಧಿವಂತರು ಜ್ಞಾನಿಗಳು ಕೇಳಿದ್ದನ್ನು ನಾವು ಮಾಡ್ತಾಯಿದ್ದೀವಿ. ಅವತ್ತು 14ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸಂಕಲ್ಪ ಶುರುವಾಗುತ್ತೆ. ಸಂಕಲ್ಪ ಶುರುವಾಗಿದ್ದು 3 ಹೋಮಗಳಾಗ್ತವೆ. ಯಾವುದು ಅಂದರೆ, ಮೊದಲು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಗಣಪತಿ ಹೋಮ, ಅದಾದಮೇಲೆ ಮೃತ್ಯುಂಜಯ ಹೋಮ, ಆಮೇಲೆ ಸರ್ಪಶಾಂತಿ. ಇದಿಷ್ಟಾದ ಮೇಲೆ ಪೂರ್ಣಾವತಿ ಆಗುತ್ತೆ. 12ವರೆಗೆ ಎಲ್ಲರಿಗೂ ಊಟಕ್ಕೆ ಹಾಕ್ತೀವಿ. ಅಷ್ಟೇ ಕಾರ್ಯಕ್ರಮ. ಯಾರ್ಯಾರು ಹೇಳಿದ್ದೀರಿ, ಯಾವ್ಯಾವ ಎಲ್ಲರಿಗೂ ಅಂತಂದರೆ ಒಂದು ಹೆಸರುಗಳು ಹೇಳೋದು? ಹೆಸರುಗಳು ಹೇಳೋದಾಯ್ತು ಅಂತಂದರೆ ಹೇಳ್ತೀನಿ. ಮೊದಲು ಅನ್ನದಾತರು ಯಾರು ಅಂದರೆ ಪ್ರೊಡ್ಯೂಸರ್ಸ್ ರಾಜ್ಕುಮಾರ್ ಕುಟುಂಬ. ಇದು ರಾಜ್ಕುಮಾರ್ ಏನು ಹೇಳ್ತಾಯಿದ್ರು ಅಂದರೆ, ಚಿತ್ರರಂಗ ಅನ್ನೋದು ಬರೀ ಕಲಾವಿದರಲ್ಲ, ನಾವು ಇಡೀ ಸಮಗ್ರ ಚಿತ್ರರಂಗ ಒಂದು ಕುಟುಂಬ ಅಂತ ಹೇಳ್ತಾಯಿದ್ರು. ಆ ಸ್ಕೂಲಿಂದ ಬಂದವರು ನಾವು. ಹಾಗಾಗಿ ಅವ್ರು ಏನು ಹೇಳ್ತಿದ್ರು ಅಂದರೆ, ಮೊದಲು ಬೆಲೆ ಕೊಡ್ತಾ ಇದ್ದಿದ್ದು ಅನ್ನದಾತರಿಗೆ, ಎರಡನೇದು ಅಂತಂದರೆ ನಿರ್ದೇಶಕರು. ಗೊತ್ತಾಯ್ತಾ ಎಲ್ಲ. ಏಕೆಂದರೆ ಅವನು ಹಾಕಿದ ಬಂಡವಾಳನ ಕರೆಕ್ಟಾಗಿ ತಗೊಂಡೋಗಿ ದಡ ತಲುಪಿಸೋನವನು. ಮೂರನೇದು ಛಾಯಾಗ್ರಾಹಕರು. ಆಮೇಲೆ ರಾತ್ರಿ 1:30 ಗಂಟೆಗೆ ಹೋದ್ರೂ ನಮ್ಮನೆಯವ್ರ ಮುಖ ದಪ್ಪ ಮಾಡ್ಕೋಬೋದು. ಪ್ರೊಡಕ್ಷನ್ ಬಾಯ್ಸ್ ಒಕ್ಕೂಡ್ದವ್ರು ಇದಾರಲ್ಲ, ಯಾರೂ ಬೇಜಾರು ಮಾಡ್ಕೊತಾ ಇರಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಅನ್ನ ಹಾಕಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ, ಅವ್ರನ್ನ ಕರೆದಿದ್ದೀವಿ. ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ಸು, ಮಂಗನಂತ ಮಕನ ಮನ್ಮಥನ್ ಮಾಡಿದವರು ಮೇಕಪ್ ಆರ್ಟಿಸ್ಟ್ಗಳು, ಅವ್ರನ್ನ ಕರೆದಿದ್ದೀವಿ. ಗೊತ್ತಾಯ್ತಾ. ನವ್ಯ ಸಿನಿಮಾದವ್ರನ್ನ ಕರೆದಿದ್ದೀವಿ, ಆರ್ಟ್ ಫಿಲಮ್ನವ್ರನ್ನ. ಗೊತ್ತಾಯ್ತಾ. ಮಿಕ್ಕಿದ ಇನ್ಸ್ಟಿಟ್ಯೂಟ್ನವ್ರನ್ನ ಕರೆದಿದ್ದೀವಿ, ಪೋಷಕ ಕಲಾವಿದರ ಸಂಘದವ್ರನ್ನ ಕರೆದಿದ್ದೀವಿ, ಚೇಂಬರ್ನವ್ರನ್ನ ಕರೆದಿದ್ದೀವಿ. ಚೇಂಬರ್ ಅಂದರೆ 3 ಸೆಟ್ಟಾರು. ಯಾವುದು ಅಂತಂತಂದರೆ ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು, ಪ್ರದರ್ಶಕರು. ಗೊತ್ತಾಯ್ತಾ. ಹಂಗಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಇದನ್ನ ನಾವು ಕರೆದಿದ್ದೀವಿ ಅನ್ನೋದಕ್ಕಿಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲರೂ ಸೇರಿ ನಮ್ಮ ಕೆಲಸ ಅಲ್ಲ. ಅಣ್ಣವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಎಲ್ಲ ಕಷ್ಟಪಟ್ಟರೆ ಮಗ ನಾವು ತೆರೆ ಮೇಲೆ ಕಾಣೋದು. ನಾವು ಬೇಗ ಜನಕ್ಕೆ ಯಾಕೆ ಹೋಗ್ತೀವಿ ಅಂತಂತಂದರೆ, ನಾವು ತೆರೆ ಮೇಲೆ ಕಾಡ್ತೀವಲ್ಲ ಕಂದ, ಅದಕ್ಕೋಸ್ಕರನೇ ಅಣ್ಣವ್ರು ಏನಂತ ಇದ್ರು ಅಂದರೆ, ಪ್ರೇಕ್ಷಕ ಪ್ರಭು ಅನ್ನೋರು, ಅನ್ನದಾತರು ಅನ್ನೋರು. ಗೊತ್ತಾಯ್ತು. ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಂಗಾಗಿ ಇದನ್ನು ಬೇರೆಯವ್ರಿಗೋಸ್ಕರ ಮಾಡಿಸ್ತಾ ಇಲ್ಲ, ಚಿತ್ರರಂಗದ ಉಳಿವಿಗೋಸ್ಕರ. ನೀವು ನೋಡ್ತಾ ಇದ್ದೀರಾ, ಶಾಂತಲಾ ಥಿಯೇಟ್ರ್ ಹೊಡೆದ್ರು, ಸಿಂಗಲ್ ಸ್ಕ್ರೀನವರೆಲ್ಲ ಭಾಗವಾಗ್ತಾ ಇದ್ದಾರೆ. ಬೇರೆ ಉದ್ಯೋಗ ಗೊತ್ತಿಲ್ಲ, ಮಾಡೋದಕ್ಕೆ ನಮಗೆಲ್ಲ ಏಜ್ ಇಲ್ಲ ಅಲ್ವಾ. ಸತ್ಯವರು ನಾವು ಯಾರೊಬ್ಬರ ಸ್ವಾರ್ಥಕ್ಕೂ, ನನ್ನ ತಾಯಿ ಮೇಲಾಣೆ, ನಾವು ಮಾಡ್ತಾ ಇಲ್ಲ. ನಾವು ಚಿತ್ರರಂಗದ, ಇಡೀ ಎಲ್ಲ ಸಮಗ್ರ ಚಿತ್ರರಂಗದ ಉಳಿವಿಗಾಗಿ. ನಮ್ಮ ಎಷ್ಟು ಚಿತ್ರಗಳು OTT ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಿಮ್ಗೆ ಗೊತ್ತಿಲ್ಲದಲ್ಲೇ ಇರೋದೇನಿದೆ. ನಾವು ದಡ್ರ ಸರ್, ನೀವು ಹೇಳಿ, ನಿಮಗೆ ಗೊತ್ತಿದೆ. ನಮಗಲ್ಲೊಂದು ನೆಲೆ ಬೇಕು. ಒಂದು ಮಹಾನ್ ಕೋಟೆ ಇತ್ತು, ರಾಜ್ಕುಮಾರ್ ಅನ್ನೋ ಒಂದು ಮಹಾಕೋಟೆ. ಅವ್ರು ಇರೋವರೆಗೂ ಡಬ್ಬಿಂಗ್ ಬರಲಿಲ್ಲ, ಒಳಗಡೆ ಬರೋಕ್ಕೆ ಬಿಟ್ಟು ಇರಲಿಲ್ಲ. ಇವತ್ತು 250 ಅಲ್ಲಮ್ಮ, ಇವತ್ತು 250 ಚಿತ್ರಗಳು ಬಿಡುಗಡೆ ಆಗ್ತಾ ಇದೆಯಲ್ಲ. 250 ಚಿತ್ರಗಳ ಮೇಲೆ ನಮ್ಮ ಕನ್ನಡ ಚಿತ್ರಗಳು, ಆ ಪ್ರೊಡ್ಯೂಸರ್ ಉಳಿಸ್ಕೋಬೇಕು ಅಂದರೆ ನಮಗಿರೋದು 2 ಸೋರ್ಸು. ನಾವು ಹಾಕಿದ ದುಡ್ಡು ಬಂಡವಾಳನ ನಮ್ಮ 2 ಸೋರ್ಸಲ್ಲಿ ಬರಬೇಕು. ಒಂದು ಬಾಕ್ಸ್ ಆಫೀಸಲ್ಲಿ, ಇನ್ನೊಂದು OTT ಪ್ಲ್ಯಾಟ್ಫಾರ್ಮಲ್ಲಿ. ದೊಡ್ಡ ಸಿನಿಮಾಗಳೇ ತಗೋತಾ ಇಲ್ಲ ಇವತ್ತು OTTಯಲ್ಲಿ. ಆ ಸಿನಿಮಾಗಳು ಹೆಂಗೆ ತಗೋತಾರೆ? ಯಾರು ತಗೋತಾ ಇಲ್ಲ. ಇನ್ನು ಥಿಯೇಟ್ರಲ್ಲಿ ಬಿಡುಗಡೆ ಆಗಬೇಕು, ಬಾಕ್ಸ್ ಆಫೀಸಿಂದ ನಮ್ಗೆ ಇನ್ನೊಂದು ಸೋರ್ಸಲ್ಲಿ ದುಡ್ಡು ಬರಬೇಕು. ಬಾಕ್ಸ್ ಆಫೀಸ್ ನಿಮಗೆ ಗೊತ್ತಿದೆ ಅಲ್ಲ, ಎಲ್ಲಿ ನಮಗೆ ದುಡ್ಡು ಬರ್ತಾಯಿದೆ? ನಿರ್ಮಾಪಕ ಹೆಂಗೆ ಉಳಿತಾನೆ, ಅವನು ಇನ್ನೊಂದು ಚಿತ್ರ ಹೆಂಗೆ ಮಾಡ್ತಾನೆ ಅನ್ನೋದೇ ನಮ್ಮ ಒಂದು ನೋವು. ತುಂಬ ಅದನ್ನೇ ಅನುಭವಿಸ್ತಾರೆ. ಉಳಿದ್ರೆ 10 ಜನ ತಂತ್ರಜ್ಞರು, 20 ಜನ ತಂತ್ರಜ್ಞರ ಕುಟುಂಬ, 10 ಜನ ಕಲಾವಿದರ ಕುಟುಂಬ. ಗೊತ್ತಾಯ್ತಾ. ಗೇಟ್ ಕೀಪರಿಂದನೂ ಸುಖವಾಗಿರ್ತಾನೆ,
ಅವನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಮೊದಲು ನಾವು, ಅಲ್ವಾ ಸರ್? ಇವಾಗ ಎಷ್ಟು ಪಿಕ್ಚರು ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ವೋ, ನಿಮಗೆ ಅಂಕಿಅಂಶಗಳಿರ್ತವೆ. ಯಾಕೆಂದರೆ ಪ್ರತಿ ಇದಕ್ಕೂ ನೀವು ಅಟೆಂಡ್ ಮಾಡೋದ್ರಿಂದ ನಿಮಗಿರುತ್ತೆ. ನಮ್ಮ ಕಾಲದಲ್ಲಿ ಯಾರೂ ಪ್ರಮೋಷನ್ಗೆ ಅಂತ ಹೋಗ್ತಾ ಇರಲಿಲ್ಲ, ನಮ್ಮ ಪಿಕ್ಚರ್ ನೋಡಿ ಅಂತ. ನಾವು 45 ವರ್ಷದ ಹಿಂದೆ, 46 ವರ್ಷದ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಾಗ ಕಪಿಲಾ ಹೋಟ್ಲಲ್ಲಿ ಇದ್ದಾಗ ಬೆಳಿಗ್ಗೆನೇ ಎದ್ದು ನೋಡ್ತಾ ಇದ್ದೆ ನಾನು 6 ಗಂಟೆಗೆ ಸುಬೇದಾರ ಚಿತ್ರ ರೋಡಲ್ಲಿ ಯಾರು ಪೇಂಟ್ ಮಾಡ್ತಾರಲ್ಲ, ವಾಲ್ ಪೋಸ್ಟರ್ ಬರೀತಾರಲ್ಲ, ಅವ್ರ ತಲೆ ಮೇಲೆ ಇಟ್ಕೊಂಡು 2 ಸೈಕಲಲ್ಲಿ ಹೋಗೋರು. ಆ ದೃಶ್ಯ ಇವತ್ತು ನೀವು ಯಾರಾದರೂ ನೋಡ್ತಾ ಇದ್ದೀರಾ? ಯಾರೂ ನೋಡ್ತಾ ಇಲ್ಲ. ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ ಅಂದರೆ ನಾಳೆ ಕಟ್ಟೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಒಂದು ಪೂಜೆ ಮಾಡ್ತಿದ್ದೀವಿ ಅಷ್ಟೇ. ನಾವು ಯಾರನ್ನೂ ರಕ್ಷಣೆ ಮಾಡೋದು ಮಾತೇ ಇಲ್ಲ. ಅರ್ಥ ಆಯ್ತು? ದೇವರ ರಕ್ಷಣೆ ಮಾಡಲಿ, ದೇವರ ರಕ್ಷಣೆ ಅಷ್ಟೇ. ಕೆಟ್ಟವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ತೀವಿ ಅಷ್ಟೇ. ಇಂಡಸ್ಟ್ರಿಗೆ ಅದೇ ಒಬ್ಬ ಸಮರ್ಥ ನಾಯಕರ ಕೊರತೆ ಅಂತ ಇದೆ ಸರ್. ಒಗ್ಗಟ್ಟಿನ ಕೊರತೆ ಇದೆ, ಅದು ನೀವೇ ಹೇಳಿದ್ರಿ, ಅದು ಸಹಜ ಕಾಣಿಸ್ತಿದೆ ಕೂಡ. ಆ ನಾಯಕರ ಕೊರತೆ ಕೂಡ ಫುಲ್ ಆಗ್ತಿಲ್ವಲ್ಲ, ಯಾರು ನೀರು ತಗೊಳ್ಳಕ್ಕೆ ಮುಂಬರ್ತಾ ಇಲ್ವಾ, ಅಥವಾ ನೀವು ಅದರ ಬಗ್ಗೆ ಕಾಳಜಿ ವಹಿಸ್ತಿಲ್ವಾ? ನಿಮ್ಗೆ ಒಂದು ಮಾತು ಹೇಳ, ನೇರ ಒಂದು ಪ್ರಶ್ನೆ ಕೇಳಲ್ಲ, ಸರ್ ಹೇಳಿ ಸರ್. ಕಲಾವಿದರ ಸಂಘದ ಪರ್ಸನಲ್ ತಗೋಬಾರ್ದು. ನಿಮ್ಮಲ್ಲಿ ಒಗ್ಗಟ್ಟಿದೆಯಾ? ಎಲ್ಲಿರಲ್ಲ ರೀ ಒಗ್ಗಟ್ಟು, ಎಲ್ರಿದೆ ಒಗ್ಗಟ್ಟು? ಉದಾಹರಣೆ ಕೊಟ್ರಿ. ಅಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಹೇಳೋದು ಒಗ್ಗಟ್ಟು ಅನ್ನೋದು ಒಂದು ಮಾತು ಹೇಳ್ತೀನಿ. ನಮ್ಮ ಮನೇಲೇ ಇಲ್ಲ, ಯಾರ ಮನೇಲಿ ಒಗ್ಗಟ್ಟಿದೆ? ಯಾರ ಮನೇಲಿ ಒಗ್ಗಟ್ಟಿಲ್ಲ. ಸರ್ ಅದು ಗೊತ್ತಿದೆ. ನಾನು ಕಲಾವಿದ್ರ ಸಂಘ ಸರ್ ನಾನೀಗ ಕಲಾವಿದರ ಸಂಘದ ಅಧ್ಯಕ್ಷ ಯಾಕಾಗಿಲ್ಲ? ಒಗ್ಗಟ್ಟಿಲ್ಲ ಅನ್ನೋ ಒಂದು ಒಗ್ಗಟ್ಟು ಇಲ್ಲ ಅನ್ನೋದನ್ನು ನಾನು ಯಾವ ಪರ್ಸ್ಪೆಕ್ಟಿವಲ್ಲಿ ಹೇಳಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ ಜನ ಕಾಯ್ತವ್ರೆ ನೋಡಿ. ಒಂದು ಒಗ್ಗಟ್ಟು, ಲಿಫ್ಟ್, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಒಗ್ಗಟ್ಟು ಅಂದರೆ ಏನು? ಇಂಥದ್ದೆಲ್ಲ ಮಾಡಿದಾಗ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತಾಯಿದ್ದೀವಿ ಅಂತ ಹೇಳಕ್ಕೆ ಬಂದೆ ನಾನು. ಇನ್ನು ಮಿಕ್ಕಿದ್ದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದ್ರ ವಿಷಯದಲ್ಲಿ ನೀವು ಕೇಳಿ ಹೇಳ್ತೀನಿ ನಾನು. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಗ್ಗಟ್ಟು ಅನ್ನೋದು ಎಲ್ಲೂ ಒಗ್ಗಟ್ಟಿಲ್ಲ. ಸರ್ ಆಯ್ತು ಸರ್. ಇದ್ರ ಜೊತೆಗೆ ಈ ಕಲಾವಿದರ ಸಂಘಕ್ಕೆ ಒಬ್ಬರು ಅಧ್ಯಕ್ಷರು ಅಂತ ಇನ್ನೂ ಕೂಡ ಆಗ್ತಾ ಇರೋಲ್ಲ, ಅದು ಯಾಕೆ? ಅದು ಇಷ್ಟೊತ್ತು ಹೇಳಿದ್ನಲ್ಲ, ಅದು ಗೊತ್ತಾಗಿಲ್ವ ನಿಮಗೆ? ಹೇಳಿದ್ನಲ್ಲ ಈಗ. ಅಂಬರೀಷ್ ತಿಳ್ಕೊಂಡ್ಮೇಲೆ ಅಲ್ಲ ಅದನ್ನು ಇದಾದ್ಮೇಲೆ ಅಲ್ಲ ಈಗಲಾದ್ರು ಕರೀರಿ, ಇದು ಮಾಡಿ ಅದು ಮಾಡಿ ಅಂತ ನಿಮ್ಮಿಂದ ನಾವು ಕೇಳಿಸ್ಕೊಂಡು ಮಾಡಬೇಕು ಅನ್ನೋದೇನಿಲ್ಲ. ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದನ್ನೇ ಇಷ್ಟೊತ್ತು ಹೇಳಿದ್ದು ನಾನು. ಇದನ್ನು ಅಂಬರೀಷ್ ಅವ್ರು ಮಾಡಬೇಕು ಅಂದ್ಕೊಂಡಿದ್ದು, ಆಮೇಲೆ ಏನೇನಾಯಿತು ನಿಮಗೂ ಗೊತ್ತು. ಆಮೇಲೆ ಸುಮಲತಾ ಅಂಬರೀಷ್ ಅವರು ನಮ್ಗೆ ಇನ್ಸಿಸ್ಟ್ ಮಾಡಿ 2 ವರ್ಷ 3 ವರ್ಷದಿಂದ ಹೇಳ್ತಾಯಿದ್ರು. ಅದನ್ನು ಅದಾದಮೇಲೆ ಏನೇನಾಯಿತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ಅದರ ಪ್ರಯತ್ನದಲ್ಲೇ ಇದ್ದೀವಿ. ವೆರಿ ಶಾರ್ಟ್ಲಿ ಈ ಪೂಜೆ ದಿನ ಎಲ್ರಿಗೂ ನಾವು ಕರೆಸಿ ಅದನ್ನೇ ಒಗ್ಗಟ್ಟಾಗಿ ನಾವು ಕರೆಸಿ ಮಾಡ್ತಾ ಇರೋದು. ಒಗ್ಗಟ್ಟು ಅಂದರೆ ಇದು. ಒಂದು ಕಡೆ ಸೇರ್ತೀವಲ್ಲ, ಮುಂಚೆ ಸೇರ್ತಾ ಇದ್ವಿ ಇಲ್ಲಿ, ಇದೇ ಕಾಂಪೌಂಡ್ ಹಾಕಿದಾಗ ಇಲ್ಲಿ ಬಂದಿದೆ ಒಂದು ಚಿಕ್ಕ ಶೆಡ್ ಇತ್ತು, ಅವಾಗ ಎಲ್ಲರೂ ಬಂದು ಸೇರ್ತಾ ಇದ್ವಿ. ಅದೇ ಥರ ದೊಡ್ಡ ಬಿಲ್ಡಿಂಗ್ ಆದಮೇಲೆ ಸುಮಾರು ಜನ ಕರೆದ್ವಿ. ಅವ್ರವ್ರು ಬ್ಯುಸಿ ಇದ್ದಾಗ ಬರೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಒಂದು ಪೂಜೆ ಅಂತ ಮಾಡಿದಾಗ ಎಲ್ಲರೂ ಬಂದೇ ಬರ್ತಾರಲ್ಲ. ಒಂದು ಪೂಜೆ ಅಂತ, ನನ್ನ ಬರ್ಡೇ ಬನ್ನಿ ಅಂದರೆ ಎಷ್ಟು ಜನ ಬರ್ತಾರೆ? ಇಲ್ಲ ದೊಡ್ಡಣ್ಣನ ಬರ್ಡೇ ಅಂದರೆ ಎಷ್ಟು ಜನ ಬರ್ತಾರೆ? ಇಲ್ಲ ಒಂದು ದೊಡ್ಡ ಕಲಾವಿದನ ಬರ್ಡೇ ಅಂದರೆ ಎಷ್ಟು ಜನ ಬರ್ತಾರೆ? ಅಲ್ಲ, ಒಂದು ಚಿತ್ರರಂಗದ ಒಂದು ಹಿತಾಸಕ್ತಿ, ಚಿತ್ರರಂಗ ಬೆಳವಣಿಗೆಗೋಸ್ಕರ ಮಾಡ್ತಾ ಇರೋ ಚಿತ್ರದ ಕುಟುಂಬ, ಇಡೀ ಕುಟುಂಬ ಮಾಡ್ತಾಯಿದ್ದೀವಿ ಬನ್ನಿ ಅಂದಾಗ ಎಲ್ಲರೂ ಒಂದು ಒಗ್ಗಟ್ಟಿನ ಸೇರ್ತಾರೆ ಅನ್ನೋ ಉದ್ದೇಶದಲ್ಲಿ ನಾನು ಹೇಳಿದ್ದು ಒಗ್ಗಟ್ಟು ಅಂದರೆ. ನೀವು ಹೇಳಿದ್ರಲ್ಲ, ಅದು ಅಂಡರ್ಸ್ಟ್ಯಾಂಡಿಂಗ್. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ನೀವು ಕೇಳಿದ್ರಲ್ಲ ಪ್ರಶ್ನೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ನಾನು ಒಪ್ಕೋತೀನಿ. ದಟ್ ಈಸ್ ದೇರ್ ಪರ್ಸ್ನಲ್, ದಟ್ ಇಸ್ ನಾಟ್ ಮೈ ದಟ್ ಇಸ್ ನಾಟ್ ಮೈ ಕನ್ಸರ್ನ್ ಅಲ್ವಾ? ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರವ್ರಿಗಿರ್ತದೆ. ನನಗೆ ಸಿನಿಮಾ ಮಾಡಬೇಕು ಇಂಥ ಸಂದರ್ಭ ಬಂದಾಗ, ಚಿತ್ರರಂಗದ ಏಳು ಬೀಳು ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂದಾಗ ಎಲ್ಲ ಬಂದು ಭಾಗವಹಿಸ್ತಾರೆ, ಎರಡನೇ ಮಾತಿಲ್ಲ. ಸಿನಿಮಾ ನೋಡೋ ರೀತಿ, ಸಿನಿಮಾ ಮಾಡೋ ರೀತಿ, ಟೆಕ್ನಾಲಜಿ ಎಲ್ಲ ಬೆಳೆದಿದೆ. ಈಗ ಅದನ್ನೇ ಹೇಳ್ತಾ ಇರೋದು. ದಟ್ಸ್ ವಾಟ್ ದೊಡ್ಡಣ್ಣವರು ಒಂದು ಒಳ್ಳೆ ಮಾತು ಹೇಳೋದು. ನಮಗಿಂತ ಚೆನ್ನಾಗಿ ದಿನ ನೀವು ಕ್ಯಾಮ್ರಾ ಇಟ್ಕೊಂಡು ಒಂದೊಂದು ಚಿತ್ರ ನೋಡ್ತೀರಾ, ರಿವ್ಯೂ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ನಾನು ಅದನ್ನೇ ಹೇಳ್ತಾ ಇರೋದು. ಇವತ್ತಿನ ಟೆಕ್ನಾಲಜಿ ಬೆಳೆದಿದೆ, ಚಿತ್ರ ನೋಡೋವಂಥ ವೀಕ್ಷಕರು ಬೇರೆ ಥರ ಬದಲಾಗಿದ್ದಾರೆ. ಸೊ ನಾವು ಚಿತ್ರ ಮಾಡೋ ರೀತಿಯೂ ಬದಲಾಗ್ತಾ ಇದೆ. ಸೊ ಇಟ್ ಟೇಕ್ಸ್ ಟೈಮ್. ಅಲ್ಲ, ಒಟ್ಟಿಗೆ ಅದಕ್ಕೆ ಯಾಕೆ ಸಾಧ್ಯ ಇಲ್ಲ? ಏನು ಬೇಕಾದ್ರೂ ಸಾಧ್ಯ ಇಲ್ಲ, ಮಾಡೋಣ. ಎಲ್ಲ ಸಾಧ್ಯ ಇದೆ. ಸಂದರ್ಭ ಬರಬೇಕಷ್ಟೇ, ಸಿಚುವೇಶನ್ ಬರಬೇಕು. ಆ ಥರ ಇಲ್ಲಿಂದ ಶುರು ಆಗ್ತಾ ಇದೆ. ಇಲ್ಲಿಂದ ಶುರು ಆಗಬೇಕು ಅನ್ನೋದೇ ನಮ್ಮ ಒಂದು ಬೇಡಿಕೆ. ಅದನ್ನೇ ಎಲ್ಲರೂ ಈ ಒಂದು ಕಾರ್ಯಕ್ರಮ ಬರಲಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಬರೋಕ್ಕೆ ಹೇಳ್ತಾ ಇದ್ದೀವಿ.
ಅಂಬರೀಷ್ ಅವರ ಆಸೆ ಅದು. ನಾನು ಅದೇ ಹೇಳಿದ್ನಲ್ಲ, ಅಂಬರೀಷ್ ಅವರು ಅವಾಗ ಅದೇ ಶಿವಣ್ಣ, ನೀವು ಈ ಮಾತು ಹೇಳಿದ್ದು ಕೇಳ್ತಾ ಇದ್ದೀನಿ. ಯಾಕೆಂದರೆ ಗೊತ್ತಿಲ್ಲ, ಬಟ್ ಸಮಯನ ಇದು ಸರಿನೋ ಇಲ್ಲೋ ಗೊತ್ತಿಲ್ಲ ಹೇಳೋದಕ್ಕೆ. ನಿಮಗೆ ಚೆನ್ನಾಗಿ ಗೊತ್ತು, ಇವರೆಲ್ಲ ಈಗ ಬಂದವರೇ, ಕೇಳೋರೆ, ನೋಡೋರೆ, ನೀವು ಇದ್ದು ಸಾಕ್ಷಿ, ಐ ವಿಟ್ನೆಸ್ ಅಂತೀವಿ. ಅಲ್ಲಿ ಜಾಗ ಕಳ್ಕೊಂಡ್ಮೇಲೆ ಅಲ್ಲಿ ಯಾವ ಥರ ದುಡ್ಡು ಹಾಕಿ ಬಿಲ್ಡಿಂಗ್ ಕಟ್ಟಿ ವಾಟರ್ ಬಿಸಾಕಿ ಜಾಗ ಕಳ್ಕೊಂಡ್ಮೇಲೆ ಅಂಬರೀಷ್ರವರ ಡಾಕ್ಟರ್ ರಾಜ್ಕುಮಾರ್ ಅವರ ಕೊರಗು ಕಲಾವಿದರ ಒಂದು ಭವನ ಕಟ್ಟಿ ಕಲಾವಿದರು ಕೊಡಬೇಕಾಗಿತ್ತು. ನನ್ನ ಕೈಲಿ ಆಗ್ತಾಯಿಲ್ಲ. ಒಂದೊಳ್ಳೆ ಜಾಗ ಕೊಟ್ಟಿದ್ರು, ವಾಟರ್ ಬಿಸಾಕ್ಬಿಟ್ರು. ಹೆಂಗೆ ಇದನ್ನು ತಗೊಳ್ಳೋದು ಅಂತ ಗೊತ್ತಿರಲಿಲ್ಲ. ಯಾವ ಥರ ಮಾಡಬೇಕು. ಶಿವರಾಮಣ್ಣ, ಸುಂದರರಾಜು, ಸುಮಾರು ಜನ ಎಲ್ಲ ಪಾಪ ಕಷ್ಟಪಟ್ಟರು. ಕಷ್ಟಪಟ್ಟ ಮೇಲೆ ಎಂಥ ದೊಡ್ಡ ಜಾಗ ಅದು, ಎಷ್ಟು ಕಷ್ಟಪಟ್ಟು ಮಾಡಿದ್ರು. 100/200 ಇದ್ದಿದ್ದು. ಅದಾದಮೇಲೆ ಯಾರು ಹೋಗಿ ತೆಗಿಸ್ಬೋದು. ಅದು ಏನಾಯಿತು ಗೊತ್ತು, ಪಬ್ಲಿಕ್ ಲಿಟಿಗೇಷನ್ ಆಯಿತು. ಆ ಜಾಗನ ಬೇರೆ ಕೋರ್ಟ್ಗೆ ಹೋಯ್ತು. ಅದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ನೋವು ತಿಂದು ಅಂಬರೀಷ್ ಅವ್ರ ಹತ್ರ ಇಂಥ ಒಂದು ಕಲಾವಿದರು ಭವನ ಕಟ್ಟಿ ಚಿತ್ರರಂಗಕ್ಕೆ ಪೂರಕವಾದಂಥ ಕಲಾವಿದರನ್ನು ಕೊಡೋದಾಗಲಿ, ತಂತ್ರಜ್ಞರು ಕೊಡೋದಾಗಲಿ ಒಂದು ಸ್ಥಾನ ಆಗಬೇಕಿದು, ಇದಕ್ಕೊಂದು ಸ್ಥಳ ಬೇಕು ಅಂತ ಹುಡುಕ್ತಾ ಇದ್ದಾಗ ಅಂಬರೀಷ್ ಅವರು ಪ್ರಯತ್ನಪಟ್ಟು ಜೆ ಎಚ್ ಪಾಟೀಲ್ ಪೀರಿಯಡಲ್ಲಿ ಈ ಒಂದು ಜಾಗನ ಅವರು ಅಲಾಟ್ ಮಾಡಿಸ್ಕೊಂಡ್ರು.